ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತು ಒಂದು ಕಾನೂನಿನ ವಿಚಾರ. ಆ ಒಂದು ಕಾನೂನಿನ ವಿಚಾರ ಏನು ಅಂತಂದ್ರೆ, ನಿಮ್ಮ ತಂದೆಯ ಅಕ್ಕ ತಂಗಿಯರಿಗೆ ನಿಮ್ಮ ಆಸ್ತಿಯಲ್ಲಿ ಯಾವಾಗ ಹಿಸ್ಸೆ ಅಥವಾ ವಿಭಾಗ ಇರುತ್ತದೆ ಅಥವಾ ಯಾವಾಗ ಹಿಸ್ಸೆ ಅಥವಾ ವಿಭಾಗವನ್ನು ಕೊಡಬೇಕಾಗುತ್ತದೆ ಎಂಬತಕ್ಕಂಥದ್ದು ಇವತ್ತಿನ ಒಂದು ಕಾನೂನಿನ ಪ್ರಶ್ನೆ. ಸ್ನೇಹಿತರೆ, ಇದನ್ನು ಅನೇಕ ಜನ ಅನೇಕ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ಇವತ್ತು ನಾನು ಆ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟವಾಗುವಂತೆ ಕೇವಲ 5 ನಿಮಿಷಗಳ ವಿಡಿಯೋದಲ್ಲಿ ವಿವರಿಸಬೇಕು ಅಂತೇಳಿ ತಮ್ಮ ಬಂದು ಕೂತಿದ್ದೇನೆ. ಸ್ನೇಹಿತರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕಂಡಂತೆ ಒಂದೊಂದೇ ಅಂಶಗಳನ್ನು ಹೇಳ್ತಾ ಹೋಗ್ತೇನೆ. ಆ ಒಂದು ಅಂಶಗಳನ್ನು ತಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನೀವು ಕೊಡಬೇಕೆ ಅಥವಾ ಕೊಡಬಾರದೆ ನಿಮ್ಮ ಅತ್ತೆಯಂದರಿಗೆ ಪಾಲನ್ನು ನಿಮ್ಮ ಆಸ್ತಿಯಲ್ಲಿ ಅನ್ನತಕ್ಕಂಥ ವಿಚಾರವನ್ನು ತಾವು ಅರ್ಥ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ. ಸ್ನೇಹಿತರೆ, ನಿಮ್ಮ ತಂದೆಯ ಹೆಸರಿನಲ್ಲಿರ್ತಕ್ಕಂಥ ಅಥವಾ ಖಾತೆಯಲ್ಲಿರ್ತಕ್ಕಂಥ ಆಸ್ತಿ ಪಿತ್ರಾರ್ಜಿತವಾದ ಆಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಅತ್ತೆಯಂದರಿಗೆ ನೀವು ಪಾಲನ್ನು ಕೊಡಬೇಕಾಗುತ್ತದೆ. ಸ್ನೇಹಿತರೆ, ಅದೇ ಆಸ್ತಿ ಒಂದು ಪಕ್ಷ ನಿಮ್ಮ ತಂದೆಯ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿಯಾಗಿದ್ದಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾದ ವಿಭಾಗ ಹಿಸ್ಸೆಯನ್ನ ಪಾಲನ್ನ ನಿಮ್ಮ ತಂದೆಯ ಅಕ್ಕ ತಂಗಿಯರಿಗೆ ಕೊಡಬೇಕಾಗಿಲ್ಲ ಅಥವಾ ನಿಮ್ಮ ಅತ್ತೆಯರಿಗೆ ಕೊಡಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಆ ಒಂದು ಆಸ್ತಿ ಸ್ನೇಹಿತರೆ ನಿಮ್ಮ ತಾಯಿಯ ಆಸ್ತಿಯಾಗಿದ್ದರೆ, ನಿಮ್ಮ ತಾಯಿಯ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಯಾಗಿದ್ದರೆ, ಆ ಒಂದು ಆಸ್ತಿ ತಮ್ಮ ತಾಯಿಗೆ ನಿಮ್ಮ ತಂದೆಯ ಕಡೆಯಿಂದ ಬಂದಿರಬಹುದು, ಅವರ ತವರು ಮನೆ ಕಡೆಯಿಂದ ಬಂದಿರಬಹುದು. ಯಾವುದೇ ಮೂಲದಿಂದ ನಿಮ್ಮ ತಾಯಿಗೆ ಆಸ್ತಿ ಬಂದಿದ್ರೂ ಸಹ ಆ ಆಸ್ತಿಯ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕು ನಿಮ್ಮ ಅತ್ತೆಯಂದಿರಿಗೆ ಇಲ್ಲ. ಮೊದಲನೇ ಅಂಶವನ್ನು ಸ್ಪಷ್ಟಪಡಿಸಿದ್ದಾನೆ, ಅದು ಪಿತ್ರಾರ್ಜಿತವಾದ ಆಸ್ತಿ ಆಗಿರಬೇಕು. ಅದೇ ರೀತಿಯಲ್ಲಿ ಎರಡನೇ ಅಂಶಕ್ಕೆ ಬರೋಣ ಸ್ನೇಹಿತರೆ. ಎರಡನೇ ಅಂಶ ಏನಪ್ಪಾ ಅಂದ್ರೆ, ಅದು ಕೇವಲ ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಅಷ್ಟೇ ಸಾಲೋದಿಲ್ಲ. ಆ ಆಸ್ತಿ ಇವತ್ತೂ ಸಹ ನಿಮ್ಮ ತಂದೆಗೆ ವರ್ಗಾವಣೆ ಆಗದೆ ನಿಮ್ಮ ತಾತನ ಹೆಸರಿನಲ್ಲಿಯೇ ಇರಬೇಕು. ನಿಮ್ಮ ತಾತನ ಹೆಸರಿನಲ್ಲಿಯೇ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಆ ಒಂದು ಆಸ್ತಿಯ ಮೇಲೆ ನಿಮ್ಮ ತಂದೆಯ ಅಕ್ಕ ತಂಗಿಯರಿಗೆ ಹಕ್ಕು ಬರುತ್ತೆ. ಒಂದು ಪಕ್ಷ ಆ ಒಂದು ಆಸ್ತಿ ನಿಮ್ಮ ತಂದೆಯ ಹೆಸರಿನಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಹಕ್ಕು ಬರೋದಿಲ್ಲ. ಮೂರನೇ ಅಂಶದಲ್ಲಿ ಅದನ್ನು ಬಿಡಿಸಿ ಹೇಳ್ತೇನೆ. ಸ್ನೇಹಿತರಿಗೆ, ಮೂರನೇ ಅಂಶಕ್ಕೆ ಬರೋಣ. 20/12/2004 ಈ ಒಂದು ದಿನಾಂಕವನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಏನು 20/12/2004 ದಿನಾಂಕಕ್ಕಿಂತ ಮೊದಲೇ ಆ ಒಂದು ಆಸ್ತಿ ನಿಮ್ಮ ತಂದೆಯ ಹೆಸರಿಗೆ ಬಂದಿದ್ದಂಥ ಒಂದು ಸಂದರ್ಭದಲ್ಲಿ, ಅಂದರೆ ತಮ್ಮ ತಂದೆಯ ಹೆಸರಿಗೆ ಖಾತೆ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಆ ಆಸ್ತಿಯ ಮೇಲೆ ಅವರು ಹಕ್ಕನ್ನು ಕಳ್ಕೊಳ್ತಾರೆ. ನಿಮ್ಮ ತಂದೆಯ ಅಕ್ಕ ತಂಗಿಯರು ಅಥವಾ ನಿಮ್ಮ ಅತ್ತೆಯರು ಆ ಒಂದು ಆಸ್ತಿಯ ಮೇಲೆ ಹಕ್ಕನ್ನು ಕಳ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಅದು 20/12/2004 ಮೊದಲೇ ನಿಮ್ಮ ತಂದೆಯ ಹೆಸರಿಗೆ ಖಾತೆ ಕೂತಿದ್ದಂಥ ಒಂದು ಸಂದರ್ಭದಲ್ಲಿ. ಸ್ನೇಹಿತರೆ, ಈಗ 3 ಅಂಶಗಳು ತಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಒಂದು ಪಕ್ಷ ಆ ಒಂದು ಆಸ್ತಿ 20/12/2004 ನಂತರ ನಿಮ್ಮ ತಂದೆಯ ಹೆಸರಿಗೆ ನಿಮ್ಮ ತಾತನಿಂದ ಬಂದಿದ್ದಂತೆ ಆದ ಸಂದರ್ಭದಲ್ಲಿ, ವಿಭಾಗ ಪತ್ರದ ಮೂಲಕ ಬಂದಿದ್ದಂತೆ ಆದ ಸಂದರ್ಭದಲ್ಲಿ ನೀವೊಂದು ಆಸ್ತಿಯಲ್ಲಿ ಪಾಲನ್ನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಈಗ 3 ಅಂಶಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಆ ಒಂದು ಆಸ್ತಿ ಪಿತ್ರಾರ್ಜಿತವಾದ ಆಸ್ತಿಯಾಗಿದ್ದಾಗ ಮಾತ್ರ ನಿಮ್ಮ ಅತ್ತೆಯರಿಗೆ ಅದರ ಮೇಲೆ ಪಾಲಿದೆ. ಅದೇ ರೀತಿಯಲ್ಲಿ ಆ ಒಂದು ಪ್ರಾಪರ್ಟಿ ಅಥವಾ ಆಸ್ತಿ ನಿಮ್ಮ ತಂದೆಯ ಹೆಸರಿನಲ್ಲಿಲ್ಲದೆ ನಿಮ್ಮ ತಾತನ ಹೆಸರಿನಲ್ಲೇ ಇನ್ನೂ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ತಾತ ಮರಣ ಹೊಂದಿದ್ದರೂ ಸಹ ಅವರ ಹೆಸರಿನಲ್ಲೇ ಇನ್ನೂ ಇದ್ದಂಥ ಒಂದು ಸಂದರ್ಭದಲ್ಲಿ, ಅಥವಾ ಅದು ಬದುಕಿದ್ದು ಇನ್ನೂ ಇದ್ದಂಥ ಒಂದು ಸಂದರ್ಭದಲ್ಲಿ ನೀವು ಆ ಒಂದು ಆಸ್ತಿಯಲ್ಲಿ ಭಾಗವನ್ನು ನಿಮ್ಮ ಅತ್ತೆಯಂದರಿಗೆ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಈಗ ನೆಕ್ಸ್ಟ್ 4ನೇ ಅಂಶಕ್ಕೆ ಬರೋಣ. ಇದು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಏನಪ್ಪಾ ಅಂತಂದ್ರೆ, ಈಗಾಗಲೇ ಅಣ್ಣ ತಮ್ಮಂದಿರು ಏನ್ ಮಾಡಿದ್ದಾರೆ, ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಪಾರ್ಟಿಷನ್ ಡೀಡ್ ಏನೋ 20/12/2004 ಮೊದಲೇ ಪಾರ್ಟಿಷನ್ ಡೀಡ್ ಅನ್ನು ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡಿಸಿದ್ದಾರೆ, ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದೆ. ಆದರೆ ಆ ಪಾರ್ಟಿಷನ್ ಡೀಡಿನ ಪ್ರಕಾರವಾಗಿ ತಮ್ಮ ತಮ್ಮ ಹೆಸರುಗಳಿಗೆ ಖಾತೆಯನ್ನ 20/12/2004 ಆದ ನಂತರವೂ ಮಾಡಿಕೊಂಡಿಲ್ಲ ಅಂದಂತ ಒಂದು ಸಂದರ್ಭದಲ್ಲಿ ಆ ಆಸ್ತಿಯಲ್ಲಿ ನೀವು ನಿಮ್ಮ ಅತ್ತೆಯಂದರಿಗೆ ಪಾಲನ್ನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಈ ಅಂಶವನ್ನು ಬಹಳಷ್ಟು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ನೀವು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಿಜಿಸ್ಟರ್ಡ್ ಪಾರ್ಟಿಷನ್ ಅಲ್ಲಿ 20/12/2004 ಮೊದಲಿನ ಒಂದು ದಿನಾಂಕ ಇರುತ್ತೆ. ಆದರೆ ತಮ್ಮ ಹೆಸರಿಗೆ ಖಾತೆ MR ಅನ್ನು ನೋಡಿದಂತ ಒಂದು ಸಂದರ್ಭದಲ್ಲಿ ತಮಗೆ ಗೊತ್ತಾಗುತ್ತೆ ಅದು ನಂತರ ಖಾತೆಯಾಗಿದೆ. 20/12/2004 ನಂತರ ತಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗದಂತ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಅಂಶವನ್ನು ತಿಳ್ಕೊಳ್ಳೋಣ. 20/12/2004
ಇದನ್ನೂ ಸಹ 20/12/2004ಕ್ಕಿಂತ ಮೊದಲೇ ನ್ಯಾಯಾಲಯದಲ್ಲಿ ನೀವೊಂದು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಥವಾ ಒಂದು ದಾವವನ್ನು ಹಾಕಿದ್ದೀರಾ. ಪಾರ್ಟಿಷನ್ಗೋಸ್ಕರವಾಗಿ ನೀವು ಏನ್ ಮಾಡಿದ್ದೀರಾ ಅಂತಂದ್ರೆ ಒಂದು ದಾವವನ್ನು ಹಾಕಿದ್ದೀರಾ. ಪಾರ್ಟಿಷನ್ ದಾವಾಗೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿ ಡಿಗ್ರಿ ಆಗೋಗ್ಬಿಟ್ಟಿದೆ, ಪ್ರಾಥಮಿಕ ಡಿಗ್ರಿ ಆಗಿದೆ. ಆದ್ರೆ 20/12/2004 ಸಮಯದಲ್ಲಿ ಫೈನಲ್ ಡಿಗ್ರಿ ಆಗಿಲ್ಲ. 20/12/2004 ನಂತರ ಫೈನಲ್ ಡಿಗ್ರಿ ಆಗಿದ್ರೆ ನೀವು ಪಾಲನ್ನ ಕೊಡಬೇಕು. ಒಂದು ಪಕ್ಷ ಫೈನಲ್ ಡಿಗ್ರಿ ಆಗಿ ತಮ್ಮ ಹೆಸರಿಗೆ ಖಾತೆಗಳು 20/12/2004ಕ್ಕಿಂತ ಮೊದಲೇ ಬದಲಾವಣೆ ಆಗಿದ್ರೆ ನೀವು ನಿಮ್ಮ ಅತ್ತೆಯಂದರಿಗೆ ಪಾಲನ್ನ ಕೊಡಬೇಕಾಗಿಲ್ಲ. ಅಂದರೆ ನಿಮ್ಮ ತಂದೆಯ ಆಸ್ತಿನಲ್ಲಿ ಅವರಿಗೆ ಪಾಲಿಲ್ಲ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕು. ಬಾಯಿ ಮಾತಿನಲ್ಲಿ ಹಿಸ್ಸೆ ಆಗಿದೆ, ಜುಬಾನೆ ಹಿಸ್ಸೆ ಆಗಿದೆ. ಆದರೆ ಜುಬಾನೆ ಹಿಸ್ಸೆಯಾಗಿ 20/12/2004 ಕಳೆದ ನಂತರವೂ ಸಹ ನೀವು ತಮ್ಮ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಂಡಿಲ್ಲ ಅಂದ್ರೆ ನೀವು ಪ್ರತ್ಯೇಕವಾಗಿ ಉಳುಮೆ ಮಾಡ್ತಿದ್ದೀರಾ, ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದೀರಾ. ಎಲ್ಲದೂ ಪ್ರತ್ಯೇಕವಾಗಿದೆ ಅಣ್ಣ ತಮ್ಮಗಳ ಮಧ್ಯದಲ್ಲಿ. ಅದೇ ರೀತಿಯಲ್ಲಿ ಬಾಯಿ ಮಾತಲ್ಲಿ ಜಮೀನುಗಳೆಲ್ಲವನ್ನೂ ಸಹ ನೀವೇ ಮಾಡಿದ್ದೀರಾ, ವಿಭಾಗವನ್ನ ಮಾಡ್ಕೊಂಡಿದ್ದೀರಾ, ಪ್ರತ್ಯೇಕವಾಗಿ ಸ್ವಾಧೀನ ಅನುಭವವನ್ನು ಹೊಂದಿದ್ದೀರಾ. ಆದರೆ ತಮ್ಮ ಹೆಸರಿಗೆ ಖಾತೆಗಳಿಲ್ಲ. ಇನ್ನೂ ಖಾತೆಗಳು ನಿಮ್ಮ ತಾತನ ಹೆಸರಿನಲ್ಲೇ ಇದ್ದಂತ ಒಂದು ಸಂದರ್ಭದಲ್ಲಿ ತಮ್ಮ ಹೆಸರಿಗೆ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನೀವು ಭಾಗವನ್ನು ಕೊಡಬೇಕಾಗುತ್ತೆ. ಒಂದು ಪಕ್ಷ ಜುಬಾನೆ ಹಿಸ್ಸೆಯಾಗಿ ಆ ಹಿಸ್ಸೆಯ ಪ್ರಕಾರ 20/12/2004ಕ್ಕಿಂತ ಮೊದಲೇ ತಮ್ಮ ತಂದೆ ತನ್ನ ಹೆಸರಿಗೆ ಖಾತೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ರೆ ಈ ಒಂದು ಸಮಸ್ಯೆ ಬರ್ತಾನಿಲ್ಲ, ಪಾಲನ್ನು ಕೊಡಬೇಕಾದಂತ ಒಂದು ಸಮಸ್ಯೆ ಬರ್ತಿರಲಿಲ್ಲ. ಆದ್ರೆ 20/12/2004 ನಂತರವೂ ಜುಬಾನೆ ಹಿಸ್ಸೆಯಾಗಿ ಪ್ರತ್ಯೇಕವಾಗಿ ಜೀವನ ನಡೆಸ್ತಾ ಇದ್ದು ತಮ್ಮ ಹೆಸರಿಗೆ ಖಾತೆಗಳು ಬದಲಾವಣೆ ಆಗಿಲ್ಲ ಅಂತಂದ್ರೆ ನೀವು ಆ ಒಂದು ಆಸ್ತಿಯಲ್ಲಿ ತಮ್ಮ ಅತ್ತೆಯಂದಿರಿಗೆ ಪಾಲನ್ನು ನೀಡಬೇಕಾಗುತ್ತದೆ. ಸ್ನೇಹಿತರೆ, ಅದೇ ರೀತಿ ನಾನು ಇನ್ನೊಂದೆರಡು ಅಂಶಗಳನ್ನ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಹ ನಿಮ್ಮ ತಾತನ ಹೆಸರಿನಲ್ಲಿ ಖಾತೆ ಇದೆ, ನಿಮ್ಮ ತಾತ ಬದುಕಿರಲೇಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ನಿಮ್ಮ ತಾತ ಸತ್ತೋದ್ರೂ ಸಹ ಅಥವಾ ಮರಣ ಹೊಂದಿದ್ದರೂ ಸಹ ಅವರ ಹೆಸರಿನಲ್ಲಿ ಖಾತೆ ಇನ್ನೂ ಇದೆ ಅಂತಂದ್ರೆ ಅವನ ಮಕ್ಕಳೆಲ್ಲರಿಗೂ ಸಹ ಗಂಡು ಹೆಣ್ಣು ಎಂಬತಕ್ಕಂಥ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಹ ಅದು ಹಿಸ್ಸೆ ಆಗಬೇಕು, ಭಾಗ ಆಗಬೇಕು. ಸ್ನೇಹಿತರೆ, ಅದೇ ರೀತಿಯಲ್ಲಿ ಈ ಒಂದು ಹೆಣ್ಣು ಮಕ್ಕಳು ಸತ್ತೋಗಿದ್ರು ಅಂತ ತಿಳ್ಕೊಳ್ಳಿ, ಯಾರಾದರೂ ಸಹ ಒಬ್ರು ಆ ಸತ್ತೋಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಕ್ಕಳಿಗೂ ಸಹ ಇದರಲ್ಲಿ ಅಧಿಕಾರ ಬರುತ್ತೆ. ಹೆಣ್ಣು ಮಗಳು ಸತ್ತೋಗಿದ್ದಾರೆ ಅಂತ ತಕ್ಷಣ ಅವಳಿಗೆ ಭಾಗ ಕೊಡಬೇಕಾಗಿಲ್ಲ ಎಂಬತಕ್ಕಂಥ ಭಾವನೆ ಬೇಡ. ಸ್ನೇಹಿತರೆ, ಈ ರೀತಿಯಲ್ಲಿ ಈ ಒಂದು ಏನು 20/12/2004 ಇದು ಯಾವುದಪ್ಪ ಡೇಟ್ ಅಂತೇಳಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಇದು ಸಂಸತ್ತಿನಲ್ಲಿ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಿರ್ತಕ್ಕಂಥ ದಿನಾಂಕ. ಏನು ಈ ಒಂದು ತಿದ್ದುಪಡಿ ಆಯಿತು ಈ ಒಂದು ಕಾಯ್ದೆಗೆ, ಆ ಒಂದು ಸಂದರ್ಭದಲ್ಲಿ ಆ ವಿಧೇಯಕವನ್ನ ಈ ಒಂದು ಸಂಸತ್ತಿನಲ್ಲಿ ಅಂದ್ರೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿರ್ತಕ್ಕಂಥ ದಿನಾಂಕ ಇದು. ಆದ್ರಿಂದ ಸ್ನೇಹಿತರೆ, ಇವೆಲ್ಲ ಅಂಶಗಳು ತಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕವಾದ.